ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 11 ಗಮನಿಸಿ. ಇದು ಅಥವಾ ಪ್ರಶ್ನೆ. 11ನೇ ಪ್ರಶ್ನೆ 4 ಅಂಕಗಳನ್ನ ಹೊಂದಿದೆ. ಅಂದ್ರೆ 11ನೇ ಪ್ರಶ್ನೆಗೆ ನಿಮ್ಗೆ ಚಾಯ್ಸ್ ಇರುತ್ತೆ. ಜೊತೆಗೆ 11ನೇ ಪ್ರಶ್ನೆ 4 ಅಂಕಗಳನ್ನ ಹೊಂದಿದೆ. ಅದರಲ್ಲಿ ಭಾಗ ಎ. ಓಂನ ನಿಯಮ ನಿರೂಪಿಸಿ. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಮೊದಲನೆಯದು ಓಂನ ನಿಯಮ. ನಿಯಮವನ್ನ ನಿರೂಪಿಸಲಿಕ್ಕೆ ಹೇಳಿದ್ದಾರೆ. ನಮಗೆ ಅದರ ಸೂತ್ರ ಗೊತ್ತಿದ್ರೆ, ಓಂನ ನಿಯಮದ ಸೂತ್ರ ಗೊತ್ತಿದ್ರೆ ಆರಾಮಾಗಿ ಇದನ್ನ ನಿರೂಪಿಸಬಹುದು. P is equal to IR. ಓಂನ ನಿಯಮದ ಸೂತ್ರ ನಿರೂಪಿಸಬೇಕು ಅಂದ್ರೆ ಸ್ಥಿರ ತಾಪದಲ್ಲಿ ವಾಹಕ ತಂತಿಯ ತುದಿಗಳ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ನೋಡಿ, ಸ್ಥಿರ ತಾಪಮಾನದಲ್ಲಿ ವಾಹಕ ತಂತಿಯ ನಡುವಿನ ವಿ ಅಂದ್ರೆ ಏನು? ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಗೆ ನೇರ ಅನುಪಾತದಲ್ಲಿರುತ್ತದೆ. ಇದು ಓಂನ ನಿಯಮ. ಹಾಗಿದ್ರೆ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ಯಾವ್ಯಾವುದು ಅಂತ ನೋಡಿದ್ರೆ, ವಾಹಕದ ಉದ್ದ ಜಾಸ್ತಿ ಆದಷ್ಟು ವಾಹಕದ ರೋಧ ಜಾಸ್ತಿ ಆಗತ್ತೆ. ವಾಹಕದ ಅಡ್ಡ ಕೊಯ್ತ ಅಂದ್ರೆ ವಾಹಕದ ದಪ್ಪ. ಈಗ ತಂತಿಯ ದಪ್ಪ ಜಾಸ್ತಿ ಆದ್ರೆ ಅಲ್ಲಿ ರೋಧ ಕಡಿಮೆ ಆಗತ್ತೆ. ವಾಹಕದ ತಾಪ ಜಾಸ್ತಿ ಆದ್ರೆ ರೋಧ ಕೂಡ ಜಾಸ್ತಿ ಆಗತ್ತೆ. ವಾಹಕವಾಗಿ ಬಳಸಿರುವ ವಸ್ತುವಿನ ಗುಣ. ಈಗ ನಾವು ಎರಡು ಟಂಗ್ಸ್ಟನ್ ಮತ್ತೆ ತಾಮ್ರವನ್ನ ತಗೊಂಡಿದೀವಿ. ಎರಡನ್ನು 1 ಮೀಟರ್ ಉದ್ದ 1 ಮೀಟರ್ ಸ್ಕ್ವೇರ್ ಅಂದ್ರೆ ಅಡ್ಡ ಕೊಯ್ತಾ ಇರುವಂತದ್ದೇ ತಗೊಂಡಿದ್ದೀವಿ. ಆದ್ರೂ ಆ ವಾಹಕವಾಗಿ ಬಳಸಿರುವಂತಹ ವಸ್ತುವಿನ ಗುಣ ಏನಿದೆ ಅದು ಅದರ ಮೇಲೆ ರೋಧ ಅವಲಂಬಿಸಿರುತ್ತೆ. ಈಗ ತಂತಿ ಅವೆರಡರ ಸೈಜ್ ಲೆಂತ್ ಎಲ್ಲ ಸೇಮ್ ಇದ್ರು ಏನಾಗಿರುತ್ತೆ ಇಲ್ಲಿ ಆ ತಾಮ್ರದ ತಂತಿಯ ರೋಧ ಕಡಿಮೆ ಇರ್ತದೆ. ಯಾವ್ದಕ್ಕೆ ಕಂಪೇರ್ ಮಾಡಿದ್ರೆ? ಟಂಗ್ಸ್ಟನ್ ವಾಯರ್ಗೆ ಕಂಪೇರ್ ಮಾಡಿದ್ರೆ. ಎರಡರದ್ದು ಲೆಂತ್ ಮತ್ತೆ ಅಡ್ಡ ಕೊಯ್ತ ಏನಿದೆ 1 ಮೀಟರ್ ಸ್ಕ್ವೇರ್ ಎರಡು ಸೇಮ್ ಇದ್ರೂ ಕೂಡ ಇದು ವಾಹಕವಾಗಿ ಬಳಸಿರುವಂತಹ ವಸ್ತುವಿನ ಗುಣದ ಮೇಲೆ ಕೂಡ ಅವಲಂಬಿಸಿರುತ್ತೆ. ಇವೆಲ್ಲ ವಾಹಕವೊಂದರ ರೋಧವು ಅವಲಂಬಿಸಿರುವ ಅಂಶಗಳಾಗಿವೆ. ಥ್ಯಾಂಕ್ ಯು.